ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ನಮ್ಮದೊಂದು ಸಂಕಲ್ಪ. ಪ್ರತಿ ವಾರವೂ ಕೂಡ ವಿವಿಧ ಮಠಗಳ ದರ್ಶನ ಮಾಡ್ಬೇಕು. ಯಾರ್ದು? ರಾಯರದು. ರಾಯರ ಪಾದಚರಣ ಸ್ಪರ್ಶ ಮಾಡ್ಬೇಕು, ರಾಯರ ದರ್ಶನ ಮಾಡ್ಬೇಕು, ನಿರಂತರವಾಗಿ ರಾಯರ ಚರಿತ್ರೆಯನ್ನ ಸಾರಬೇಕು, ರಾಯರ ಪವಾಡಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಸಾರಬೇಕು ಅನ್ನೋದು ಈ ರಾಯರ ಭಕ್ತ ಚಾನೆಲ್ನ ಉದ್ದೇಶ. ಅಂತೆಯೇ 105 ಮಠ ದರ್ಶನವಾಗಿದೆ ಹಿಂದೆಯೇ. ಪ್ರತಿ ವಾರವೂ ಕೂಡ ರಾಘವೇಂದ್ರ ಸ್ವಾಮಿಗಳು ಒಂದೊಂದು ಮಠದಲ್ಲಿ ಒಂದೊಂದು ಮಹಿಮೆಗಳನ್ನ, ಒಂದೊಂದು ಚರಿತ್ರೆಗಳನ್ನ ನಮಗೆ ತಿಳಿಸುತ್ತಾ ಒಂದೊಂದೇ ಸಿದ್ಧಿಯನ್ನು ಕೂಡ ಕೊಡ್ತಾ ಹೋಗ್ತಾ ಇದ್ದಾರೆ. ವಿಶೇಷವಾಗಿ ಶ್ರೀ ರಾಘವೇಂದ್ರ ಮಠ ದರ್ಶನದ ಸಂಕಲ್ಪದ 100ನೇ ಮಠವನ್ನ ನಾವಿಲ್ಲಿ ಮಾಚೋಹಳ್ಳಿಯ ಒಂದು ರಾಘವೇಂದ್ರ ಸ್ವಾಮಿಗಳ ಮಠವನ್ನ ನಿಮಗಾಗ್ಲೇ ತೋರಿಸಿದ್ದೇವೆ. ಯಾಕೆ ಮತ್ತೆ ಈ ವಿಡಿಯೋ ಅಂದ್ರೆ, ಅವತ್ತು ನಮ್ಮ ಆಚಾರ್ಯರಾದಂತಹ ಈ ವ್ಯವಸ್ಥಾಪಕರಾದಂತಹ ಬಿ ರಾಮಮೂರ್ತಿ ಆಚಾರ್ಯರು ಅವತ್ತು ಇರಲಿಲ್ಲ. 100 ಮಠನೇ ಶ್ರೀ ರಾಘವೇಂದ್ರ ಮಠ ದರ್ಶನದ 100ನೇ ಮಠದ 2ನೇ ಭಾಗವಾಗಿ ನಾವಿಂದು ಈ ವಿಡಿಯೋನ ಮಾಡ್ತಿದ್ದೇವೆ. ಯಾಕಂದ್ರೆ ಪ್ರತಿಯೊಂದು ಸ್ಥಳದಲ್ಲಿಯೂ ರಾಘವೇಂದ್ರ ಸ್ವಾಮಿಗಳು ತಮ್ಮ ವಿವಿಧವಾದಂತಹ ಒಂದು ಅಮೂಲ್ಯವಾದಂತಹ ಪ್ರಸಾರತೆಯನ್ನ ಕೊಡ್ತಾ ಇರ್ತಾರೆ. ಒಂದೊಂದು ಮಠದಲ್ಲೂ ಕೂಡ ಅವರು ಸಾಕ್ಷಾತ್ಕಾರವಾಗಿ ಒಂದಷ್ಟು ಜನನ್ನ ಉದ್ಧಾರ ಮಾಡುತ್ತಾ ಅಲ್ಲಿ ವಿಶೇಷವಾದಂತಹ ಸನ್ನಿಧಿ ಕೂಡ ಇರುತ್ತೆ. ಹಾಗಾಗಿ ಈ 100ನೇ ಮಠದ 2ನೇ ಭಾಗದ ವಿಡಿಯೋವನ್ನ ನಾವು, ಯಾಕಂದ್ರೆ ಈ ಮಠದ ಸಂಪೂರ್ಣ ಮಾಹಿತಿ ಕೊಡ್ಲಿಕ್ಕೆ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ. ಹಾಗಾಗಿ ನಮ್ಮ ಆಚಾರ್ಯರಾದಂತಹ ಬಿ ರಾಮಮೂರ್ತಿ ಆಚಾರ್ಯ ಅವರು ತಮ್ಮ ಈ ಮಠದ ವಿಶೇಷ ಹಾಗೂ ಈ ಹಿನ್ನೆಲೆಯನ್ನ ತಿಳಿಸ್ಕೊಡ್ಬೇಕಾಗಿ ವಿನಂತಿ. ನಮಸ್ಕಾರ ಭಕ್ತವೃಂದಕ್ಕೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಾಯ ಪ್ರಸಾಂ ಕಲ್ಪವೃಕ್ಷಾಯ ನಮಿತಾಂ ಕಾಮಧೇನವೇ ರಾಜಾದಿರಾಜ ಗುರುಸಾರ್ವಭೌಮ ಗೋವಿಂದ ಗೋವಿಂದ. ತುಂಗಾಭದ್ರತೀರ ನಿವಾಸ ಗೋವಿಂದ ಗೋವಿಂದ. ಪ್ರಹ್ಲಾದ ರಾಜವರದ ಗೋವಿಂದ ಗೋವಿಂದ. ಇಲ್ಲಿ ನೋಡಿ ಭಕ್ತವೃಂದಕ್ಕೆ ನಾವು ತಿಳಿಸೋದೇನೆಂದ್ರೆ, ನಾನು ಬಂದು ಇಲ್ಲಾಗಲೇ 15 ವರ್ಷ ಆಯ್ತು. 15 ವರ್ಷದ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಬಂದಿದ್ದೀನಿ. ಇಲ್ಲಿ ಸುಮಾರು ಭಕ್ತಾದಿಗಳು ಬರ್ತಾರೆ. ಆರಾಧನೆಗೆ 2000 ಜನ ಆಗ್ತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಮುರ್ಜಿಕಾ ಬೃಂದಾವನ ಇದು. ಇಲ್ಲಿ ವಿಶೇಷವಾಗಿ ಕಾಯಿ ಸೇವೆ ಇರುತ್ತೆ. ಕೈಯಲ್ಲಿ ಕಾಯಿ ಹಿಡ್ಕೊಂಡು ಪ್ರದಕ್ಷಿಣೆ ಮಾಡಬೇಕು. 9 ಪ್ರದಕ್ಷಿಣೆ ಹಾಕ್ಬೇಕು. 9 ನಿಮಿಷ, 9 ಗಂಟೆ, 9 ದಿನ, 9 ವಾರ, 9 ತಿಂಗಳಲ್ಲಿ ನಮ್ ಕೆಲಸ ಆಗ್ಬೇಕು ಅಂತ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ 9 ಪ್ರದಕ್ಷಿಣೆ ಹಾಕಿ ಅವಾಗ ನೀವೇನ್ ಅನ್ಕೊಳ್ತೀರೋ ಆ ಕೆಲಸ 100% ಆಗುತ್ತೆ. ಏನ್ ತೊಂದರೆ ಇಲ್ಲ. ನೀವೇನ್ ಅನ್ಕೊಳ್ತೀರೋ ಎಲ್ಲ ಕೆಲಸ ಆಗುತ್ತೆ. ಮಕ್ಕಳು ಮದುವೆ, ವಿದ್ಯಾಭ್ಯಾಸ, ಕಷ್ಟ ಕಾರ್ಪಣ್ಯಗಳು ಎಲ್ಲ ನಿವಾರಣೆ ಆಗುತ್ತೆ. ನೀವು ಒಂದ್ಸಲ ಬಂದು ಕಾಯಿ ಹಿಡ್ಕೊಂಡು ಸಮರ್ಪಣೆ ಮಾಡಿ. ಕೈಯಲ್ಲಿ ಕಾಯಿ ಹಿಡ್ಕೊಂಡು 9 ಪ್ರದಕ್ಷಿಣೆ ಹಾಕಿ. ಯಾಕಪ್ಪ 9 ಪ್ರದಕ್ಷಿಣೆ ಅಂದ್ರೆ 9 ನಿಮಿಷ, 9 ಗಂಟೆ, 9 ದಿನ, 9 ವಾರ, 9 ತಿಂಗಳಲ್ಲಿ ನಮ್ಮ ರಾಯರದು ಅಕ್ಷರ ಬರುತ್ತೆ. ಓಂ ಶ್ರೀ ರಾಘವೇಂದ್ರಾಯನು 9 ಅಕ್ಷರ ಬರುತ್ತೆ. ಒಂದೊಂದು ಅಕ್ಷರದಲ್ಲಿ ಒಂದೊಂದು ಪವರ್ ಇದೆ ಅನ್ಕೊಂಡು ನೀವು 9 ಪ್ರದಕ್ಷಿಣೆ ಹಾಕಿ ನೀವು ಮನೆಗೆ ಹೋಗಿ ಅವತ್ತಿನ ದಿನನೇ ನಿಮಗೆ ಏನೋ ಒಂಥರ ಮನ್ಸಲ್ಲಿ ಆಗುತ್ತೆ. ಅವಾಗ ನಂತರ ಮತ್ತೆ ನೀವು 9 ವಾರ ಬಂದು 9 ದೀಪ ಹಚ್ಬಿಟ್ಟು 9 ಪ್ರದಕ್ಷಿಣೆ ಹಾಕಿ 9 ನಿಮಿಷ, 9 ಗಂಟೆ, 9 ದಿನ, 9 ವಾರ, 9 ತಿಂಗಳಲ್ಲಿ ಏನು ಅಂದ್ರೆ ಒಂದೊಂದು ವಾರದಲ್ಲಿ ಒಂದೊಂದು ಅಕ್ಷರದಲ್ಲಿ ಒಂದೊಂದು ಪವರ್ ಇದೆ. ಆ ಪವರ್ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಬಂದು ಒಂದ್ಸಲಿ ದರ್ಶನ ಮಾಡ್ಕೊಂಡು ಹೋಗಿ. ಹೀಗೆ ಒಂದು ಮಠ ದರ್ಶನ ಅಂದ್ರೆ ನಾವಲ್ಲಿ ಹೋಗ್ತೇವೆ, ಒಂದು ಪೂಜಾ ಕೈಂಕರ್ಯವನ್ನು ನೋಡ್ತೇವೆ, ಅಲ್ಲಿ ಸ್ಥಳ ಮಹಿಮೆಯನ್ನ ತಿಳ್ಕೊಂತೇವೆ, ಅಲ್ಲಿನ ಭಕ್ತರ ಅನುಭವ ಕೂಡ ನಾವು ಪಡೆದುಕೊಳ್ತೇವೆ ಕೂಡ. ಯಾಕಂದ್ರೆ ಭಕ್ತರ ಅನುಭವ ಪಡೆದುಕೊಂಡ ಮೇಲೆ ನಮ್ಮ ಈ ದರ್ಶನ ಪೂರ್ಣ ಆಗುತ್ತೆ. ಹಾಗಾಗಿ ನಮ್ಮ ಒಂದು ಅತ್ಯಂತ ಸಮೀಪರಾದಂತಹ ಅಣ್ಣರವರು ಕೂಡ ನಾವು ಹೇಗೆ ಪ್ರತಿ ಒಂದು ಮಠದ ದರ್ಶನ ಸಂಕಲ್ಪ ಮಾಡುತ್ತಾ 1ರಿಂದ 105 ಮಠದೊಳಗೆ ರಾಯರು ಮಗುವಿನಂತೆ ಕರೆದು ನಿಲ್ಲಿಸ್ತಾರೋ, ಅದೇ ರೀತಿ ಬೆಂಗಳೂರಿನಂತೆಲ್ಲ ಇಡೀ ರಾಜ್ಯಾದ್ಯಂತ ಹೊರ ರಾಜ್ಯಕ್ಕೂ ಕೂಡ ನಮ್ಮ ಅಣ್ಣರವರವರು ಅವರದೇ ಆದಂತಹ ಒಂದು, ಅಂದ್ರೆ ರಾಯರೇ ಪ್ರೇರಣೆ ಮಾಡಿದಂತಹ ಒಂದು ಸೇವೆ ಮಾಡ್ತಿದ್ದಾರೆ. ಏನಪ್ಪಾ ಅಂದ್ರೆ, ಅವರು ರಾಯರ ಮಂತ್ರಗಳನ್ನ, ರಾಯರ ಒಂದು ಅಕ್ಷಾಕ್ಷರ ಮಂತ್ರವನ್ನ, ರಾಯರ ಚರಿತ್ರೆಯನ್ನ, ಹಾಗೂ ವಿಶೇಷವಾಗಿ ಮೊನ್ನೆ ತಾನೇ ಅವರು ರಾಯರ ಪಾದುಕೆಯ ಒಂದು ಚಿತ್ರಪಟವನ್ನ ತಮ್ಮ ಕೈಲಾದಷ್ಟು ಅವರು ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಒಲಿದಂತಹ ಆ ಒಂದು ಸೇವೆಯನ್ನ ಸಂಪೂರ್ಣವಾಗಿ ಅವರು ನಿಷ್ಕಲ್ಮಶವಾಗಿ ತಮ್ಮ ಯಾವುದೇ ಕೆಲಸ ಇದ್ರೂ ಕೂಡ ಆ ಒತ್ತಡದಲ್ಲೂ ಕೂಡ ಅವರು ರಾಘವೇಂದ್ರ ಸ್ವಾಮಿಗಳ ಮಠ ಸಿಕ್ತು ಅಂದ್ರೆ ಸಾಕು, ಅಲ್ಲಿ ಯಾರನ್ನು ಕೇಳಲ್ಲ. ಅವರು ಅವರ ವಾಹನದಲ್ಲಿ ಇದ್ದೇ ಇರುತ್ತೆ. ಈ ಸೆಟ್ ಆಫ್ 3 or 4 ಇರುತ್ತೆ. ಅದನ್ನ ತಗೊಂಡೋಗಿ ಅವರೇ ಇಂಪ್ಲಿಮೆಂಟ್ ಮಾಡಿ ಭಕ್ತರೆಲ್ಲರಿಗೂ ಒಳ್ಳೆ ಸಂದೇಶ ಕೊಡುವಂತಹ ಧಾರ್ಮಿಕವಾದಂತಹ ಕೆಲಸ ಮಾಡ್ತಿದ್ದಾರೆ. ಈ ಜನ್ಮದಲ್ಲಿ ಆ ರಾಯರು ಕೊಟ್ಟಂತಹ ಒಂದು ಅವರಿಗೆ ವರ ಅನ್ಬೋದು.
ಹೀಗೆ ಮುಂದುವರಿಸ್ಲಿ. ಮತ್ತಷ್ಟು ಅವರಿಂದ ಮತ್ತಷ್ಟು ಎಷ್ಟೋ ಧಾರ್ಮಿಕ ಕೆಲಸ ಎಲ್ಲ ಆಗಿದೆ. ನನಗೆ ತಿಳಿದ ಇಷ್ಟು ಅವರು ಕೂಡ ಮಾತಾಡ್ಸೋಣ. ಅಣ್ಣರವರೇ, ನಿಮ್ಮ ಒಂದು ಅನಿಸಿಕೆಗಳನ್ನು ತಿಳಿಸಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯನಂದ ಶ್ರೀ ಗುರು ರಾಘವೇಂದ್ರ ರಾಯರ ನಂಬಂದ್ರೆ ಕೈ ಬಿಡಲ್ಲ ಅಂತ ನಾನೇ ಸಾಕ್ಷಿ. ಏನಂದ್ರೆ 1982ರಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ರೇಷ್ಮೆ ಇಲಾಖೆಗೆ. ಸ್ವಲ್ಪ ನನಗೆ ಬಿಸ್ನೆಸ್ ಮಾಡಕ್ ಗೊತ್ತಿಲ್ಲ. ನಮ್ಮ ಫ್ರೆಂಡ್ ಒಬ್ರು ಅಶೋಕ್ ಹರಪನಹಳ್ಳಿಯಿಂದ ಹುಬ್ಳಿ ಅವ್ರ ಜೊತೆ ಬೆಂಗಳೂರು ಬಂದಾಗ ನೀನ್ ಬೇಡ ಬಿಸ್ನೆಸ್ ಮಾಡು, ನೀನು ಕೆಲ್ಸಕ್ಕೆ ಸೇರ್ಕೋಬೇಡ ಅಂತ. ನಂಗೆ ಮಾಡಕ್ ಬಿಸ್ನೆಸ್ ದುಡ್ಡು ಇಲ್ಲ ಅಂತ ಮಾಡ್ತೀವಿ. ಇಲ್ಲ ನೀನು ಬಿಸ್ನೆಸ್ ಮಾಡೋದು ಏನ್ ಮಾಡಿ 3 ಸಾವಿರ ಹೋಗಿ ಮಂತ್ರಾಲಯಕ್ಕೆ ಸೇವೆ ಮಾಡ್ಕೊಂಬಾರ ಆಯ್ತು. ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ. ಆಯ್ತು, ನಾವು ದುಡ್ಡು ಕಮ್ಮಿ ಇತ್ತು. ಆಯ್ತು, ಮಂತ್ರಾಲಯಕ್ಕೆ ಹೋಗಿ 3 ಸಾವಿರ ಸೇವೆ ಮಾಡ್ಕೊಂಡು ಸೇವೆ ಮಾಡಿದೆ. ಸೇವೆ ಮಾಡಿ ಬಂದೆ. ಅವಾಗೇನು ಎಸ್ ಟಿ ಡಿ ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಎಸ್ ಟಿ ಡಿ ಮಾತಾಡಿದೆ. ಯಾರ ಆಯ್ತಪ್ಪ ಸೇವೆ ಮಾಡಿದೆ. ಆಯ್ತು, ಪರಿಮಳ ಏಜೆನ್ಸಿ ಅಂತ ಮಾಡೋದು. ಮನೆ ಮುಂದೆ ಬೋರ್ಡ್ ಹಾಕಿ ಚಿಕ್ಕದೆ ಪರಿಮಳ ಏಜೆನ್ಸಿ ಅಂತ. ಪರಿಮಳ ಏಜೆನ್ಸಿ ರೇಷ್ಮೆ ಸಲಕರಣೆ ತರದು ಅಂತ ಮಾಡಿ ಬೋರ್ಡ್ ಹಾಕ್ಬಿಟ್ಟು ಸಾಯಂಕಾಲ ಮುತ್ತೈದೆ ಕರೆದ್ಬಿಟ್ಟು ಪೂಜೆ ಮಾಡಿದೆ. 150 ರೂಪಾಯಿ ಬಂಡವಾಳ. ಇವತ್ತು ಸಿಕ್ಕಾಪಟ್ಟೆ ಕೊಟ್ಟಿದ್ವಿ. ಸಿಕ್ಕಾಪಟ್ಟೆ ಬೆಳ ಕಟ್ಟಿದ್ದಾರೆ ರಾಯರ್. ಅವ್ರ ನಮ್ರ ಕೈ ಬಿಡಲ್ಲ. ಹೀಗೆ ಮಾಡ್ತಾ ಮಾಡ್ತಾ ಪ್ರತಿ ವರ್ಷ ಆರಾಧನೆಗೆ ಹೋಗ್ತಾ ಇದ್ದೆ. 5 ಬೋರ್ಡ್ ಕೊಟ್ಕೊಂಡು ಒಂದೊಂದು ಬೋರ್ಡ್ ಮಾಡಿದೆ. ಜೀವನ ಸಂಕ್ಷಿಪ್ತ 5 ಬೋರ್ಡ್ ಮಾಡಿದೆ. ಬೋರ್ಡ್ ಮೇಲೆ ಅದೇ ತರ ಒಂದು 5 ಬೋರ್ಡ್ ಕೊಡ್ಕೊಂಡ್ಬಂದೆ. 20 ಸಾವಿರ ಕೊಡ್ಕೊಂಡ್ಬಂದೆ. ಆಮೇಲೆ ಮಂತ್ರಾಲಯದಿಂದ ಹರಿ ಅಂತ ಒಬ್ಬರು ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜರ್ ಅವ್ರಂದ್ರು ನಮ್ಗೆಲ್ಲ ಮಂತ್ರಾಲಯಕ್ಕೆ ಮಠಗಳು ಕೊಡ್ಬೇಕು, 105 ಬೋರ್ಡ್ ಬೇಕು ನಮಗೆ. ಭವ್ಯ ಬೃಂದ ರಾಘವ ಸ್ವಾಮಿ ಜೀವನ ಸಂಖ್ಯೆ ಮಾಡಿ ನಾವೇ ಮಠಕ್ಕೆಲ್ಲ ಕೊಡ್ತೀವಿ, ಕೊಡಿ ಅಂತಂದು. ನಾನು ರಾಯ ನನಗೆ ಅಷ್ಟು ಅನುಗ್ರಹ ಮಾಡಿಲ್ಲ. ಪ್ರತಿ ವರ್ಷ 5 ಬೋರ್ಡ್ ಕೊಡೋಕೆ ಅಷ್ಟು. ಅವ್ರು ಹೇಳಂದ್ರೆ 5 ದಿವಸಕ್ಕೆ ಸುಬ್ಜಂತಿ ಸ್ವಾಮಿ ಸಪ್ಲದಲ್ಲಿ ಬಂದ್ಬಿಟ್ಟು ಅಣ್ಣರ ಬೋರ್ಡ್ ಮಾಡಿ ರಾಯರ ಅನುಗ್ರಹ ಅದು ಮಾಡಿದ್ಮೇಲೆ 105 ಬೋರ್ಡ್ ಮಾಡೋದು. ಎಲ್ಲ ಕಡೆ ಮಾಡ್ತೀವಿ, ಎಲ್ಲ ಕಡೆ ಮಾಡ್ತಾ ಆಮೇಲೆ ಆಯ್ತು. ಇನ್ನು ಪೂಜ್ಯಾಯ ರಾಘವೇಂದ್ರ ಸತ್ಯನಂತ ಭಜನಾ ಕೃಪಾ ಇಷ್ಟೇ ಹೇಳ್ತಾರೆ, ಬೇರೆ ಯಾರು ಹೇಳಲ್ಲ. ಅಪದ ಮೂಲೆ ಪರ್ಯಂತ ಗುರು ನಮ್ಮ ದುರ್ವಾದ ಅಂತ ಅದೆಲ್ಲ ಹೇಳ್ಬೇಕಂತ ಅಪ್ಪಣ್ಣ ಹಚ್ಚರ್ ಬೈದತ್ತು. ಅದನ್ನ ಮಾಡಬೇಕು ಅಂತ ಬಿಟ್ಟು ಅದನ್ನ ಮಾಡ್ಬಿಟ್ಟು ಸುಬ್ಜಂತಿ ಸ್ವಾಮಿ ಹೋಗಿ ತೋರಿಸ್ಕೊಂಡು ಆಶೀರ್ವಾದ ಪಡೆದು ಮಾಡಿದೆ. ಈಗ ಅದೊಂದು 100 ಬೋರ್ಡ್ ಎಲ್ಲ ಮಟ್ಟಕ್ಕೂ ಕೊಡ್ತಾನೆ ರಾಯರ ಆಶೀರ್ವಾದ ಇದೆ. ಆಮೇಲೆ ರಾಯರ ಪಾದಕೆ ಇದೆ. ರಾಯರ ಪಾದಕೆಯನ್ನ ಮುಂಚೆ ಬೆಳ್ಳಿ ಇತ್ತು, ಗೋಲ್ಡ್ ಮಾಡಿದೆ. ಅವ್ರ ಸ್ವಾಮಿಗಳು ಪೂಜೆ ಮಾಡ್ಬಿಟ್ಟು ಅಲ್ಲೇ ಇಟ್ಬಿಡ್ತಾರೆ. ಎಲ್ಲ ತೋರ್ಸ 3 ರಾಮದೇವ್ರ ಪೂಜೆ ಮಾಡಾಗ ನೋಡಿ ರಾಯರ ಪಾದಕೆ ಎಲ್ಲ ನೋಡಿ ತಲೆ ಮಾಡ್ತಾರೆ. ಇದು ಯಾರೋ ದರ್ಶನ ಸಿಗಲ್ಲ ಮುಟ್ಟಕ್ಕೆ. ಅದಕ್ಕೋಸ್ಕರ ಅದ್ರದ್ದು ಪ್ರತಿಮೆ ತಗೊಂಡು ಅದೊಂದು ಪ್ರತಿಮೆ ಫೋಟೋ ತಗೊಂಡು ಅದಕ್ಕೊಂದು ಫ್ರೇಮ್ ಮಾಡ್ಬಿಟ್ಟು ಮಂತ್ರಾಲಯದ ಸ್ವಾಮಿಗಳ ಹತ್ರ ತೋರಿಸ್ಕೊಂಡು ಈಗ ಎಲ್ಲ ಮಟ್ಟಕ್ಕೂ ಅದನ್ನು ಕೊಟ್ಕೊಂಡು ಬರ್ತಾ ಇದ್ದೀನಿ. ರಾಯರ್ ನನಗೆ ಕೈ ಬಿಡ ಅಂತ ನಾನು ನಂಬಿದ್ದೀನಿ. ನನ್ನ ಅನುಭವ ಅನಿಸಿಕೆ ಆಗಿದೆ. ಸೇವೆ ಮಾತಾಡ್ಬೇಕು. ನಾನು ಭಕ್ತಾದಿಗಳಲ್ಲಿ ಏನ್ ಕೇಳಿದ್ರು, ಎಲ್ಲೆಲ್ಲಿ ಮಠಗಳಿರುತ್ತೋ ತಮ್ಮ ಕೈಲಾದ ಸೇವೆ ಮಾಡಿ ಅಂತ ಹೇಳಿದ್ರು ರಾಯರ್. ಅವ್ರ ಕೈಲಾದ ಸೇವೆ ಮಾಡಿ. ಎಷ್ಟದು 5 ಸಾವಿರ 10 ಸಾವಿರ ಎಷ್ಟೇ ಆಗಲಿ, ಇಷ್ಟು ಅಂತ ನಾವು ಯಾರು ಮಾಡೋದು. ರಾಯರ್ ಅನುಗ್ರಹ ಮಾಡ್ತಾರೆ. ಯಾರ ಹತ್ರ ಕೆಲಸ ತಗೋ ಅವ್ರಿಗೆ ಗೊತ್ತು. ರಾಯರಿಗೆ ಯಾರ ಹತ್ರ ಮಾಡಿ ಎಂಥವ್ರು ತಗೊಂಡು ಅವ್ರಿಗೆ ಗೊತ್ತಿದೆ. ರಾಯರ್ಗಳೇ ಅವ್ರು ತಗೋತಾನೆ. ಆದ್ರೆ ತಮ್ಮ ಕೈಲಾದಷ್ಟು ಮಾಡಿದ್ರೆ ಇದನ್ನು ಸ್ವಲ್ಪ ಡೆವಲಪ್ ಆಗ್ತದೆ. ಭಾಳ ನಾನು ನೋಡಿದ್ದೀನಿ. 15 ವರ್ಷ 10 ವರ್ಷ ನೋಡ್ತಾ ಇದ್ದೀನಿ. ನನ್ನ ಕೈಲಾದಷ್ಟು ಮಾಡ್ತಾ ಇದ್ದೀನಿ. ಉಷಾ ಅಂತ, ಉಷಾ ಗೌರಿ ಅಂತ, ಸತೀಶ್ ಅಂತ ಒಬ್ರು ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರು. ಅವರು ದತ್ತಾತ್ರೇಯ ಭಕ್ತ ಪರಮ ಭಕ್ತರು. ಅವರು ಬಹಳ ಕಷ್ಟದಿಂದ ಬಂದ್ರೆ ಈಗ ಅವ್ರು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿ ಅವರು ಈ ದೇವಸ್ಥಾನ ಬಹಳ ಕೊಡೋದು, ಪ್ಯಾನ್ ಕೊಡೋದಾಗ್ಲಿ, ಡ್ರಿಲ್ ವರ್ಕ್ ಮಾಡೋದು ಎಲ್ಲ ಸಿಕ್ಕಾಪಡೆ ವರ್ಕ್ ಮಾಡಿದ್ರು. ರಾಯರ ಭಕ್ತರು ಇಬ್ರು ಅಷ್ಟೇ. ಅವ್ರಿಗೂ ದೇವ್ರು ಒಳ್ಳೆ ರಾಯರು ಅನುಗ್ರಹ ಮಾಡಿ ದತ್ತಾತ್ರೇಯ ಸ್ವಾಮಿಗಳು ಮಾಡಿ ಅನುಗ್ರಹ ಮಾಡಿ ಅಂತ ಅವ್ರ ಹತ್ರ ಬೇಡ್ಕೊತೀನಿ. ಬಟ್ ನಾನು ಇಷ್ಟೇ ಹೇಳೋದು, ಭಕ್ತಾದಿಗಳೇ ತಾವು ದಾನಿಗಳು ಮುಂದೆ ಬರೋಕಷ್ಟೇ. ಅದು ಒಬ್ಬರ ಕೈಲಿ ಮಾಡಕ್ಕಾಗಲ್ಲ. ಇವರು ದಾನಿಗಳು ಅವರೇ ರಾಯರೇ ಅನುಗ್ರಹ ಮಾಡ್ತಾರೆ. ಅವ್ರು ಯಾರು ಅವ್ರೇ ಮಾಡ್ತಾರೆ, ಮಾಡಲ್ಲ ಅಂತಾರೆ. ಅವ್ರು ಯಾರೋ ತಪ್ಪು ಬಂದು ಏನೋ ಮಾಡ್ತಾರೆ. ಆದಷ್ಟು ಅನುಕೂಲ ಮಾಡ್ಲಿ ಅಂತ ಬೇಡ್ಕೊಂಡು ಹೀಗೆ ಭಕ್ತರ ಅನುಭವ ಪಡ್ಕೊಂಡ್ವಿ, ರಾಯರ ದರ್ಶನ ಪಡ್ಕೊಂಡ್ವಿ. ಹಾಗೂ ಹೇಳೋದಪ್ಪ ಅಂದ್ರೆ ಪ್ರತಿಯೊಂದು ಕ್ಷೇತ್ರವು ವಿಶೇಷವಾದಂತಹ ಒಂದು, ಯಾಕಂದ್ರೆ ನಾವು ತಿಳ್ಕೊಬಹುದು, ಒಂದು ಮಠಕ್ಕೆ ಬಂದಂತಹ ಮೃತ್ತಿಕೆ ಆ ಮಠದಲ್ಲೇ ಬಳಸಬೇಕು ಅನ್ನೋದು ವಾಡಿಕೆ. ನಾವು ಈ ಮಠಕ್ಕೆ ಎಕ್ಸಾಂಪಲ್ ಮಾಚೋಳಿಗೆ ತಂದಂತಹ ಮೃತ್ತಿಕೆ ನಾವು ಪೂರ್ತಿಯಾಗಿ ಅಲ್ಲೇ ಬಳಸಬೇಕು. ಅಕಸ್ಮಾತ್ ತಗೊಂಡೋಗಿ ಬೇರೆ ಕಡೆ ಬಳಸಿದ್ರು, ಬೇರೆ ಬೃಂದಾವನಕ್ಕೆ ಬಳಸ್ಕೊಂಡ್ರು ಅಂದ್ರೆ ಅದರ ಶಕ್ತಿ ಬರಲ್ಲ. ಯಾಕಂದ್ರೆ ಅದು ರಾಯರು ಅನುಗ್ರಹ ಮಾಡ್ತದೆ ಆ ಮಠಕ್ಕಾಗಿರುತ್ತೆ. ಅದರಿಂದ ಪೂರ್ತಿಯಾಗಿ ಅಲ್ಲೇ ಬೆಳೆಸ್ಬೇಕು. ಸೊ ಅದರಿಂದ ಆ ಶಕ್ತಿ ಅಲ್ಲೇ ಇರುತ್ತೆ. ಅದರಿಂದ ಅಲ್ಲೇ ಅಷ್ಟು ಜನ ಆ ಉದ್ದೇಶ ಹೊಂದಿರುತ್ತೆ ರಾಯರಿಗೆ, ಈ ಕ್ಷೇತ್ರಕ್ಕೆ ಬರ್ಬೇಕು, ಒಂದಷ್ಟು ಜನನ್ನ ಉದ್ಧಾರ ಮಾಡ್ಬೇಕು, ಇಂಥವ್ರಿಂದನೇ ನಾನು ಸೇವೆ ಮಾಡ್ಬೇಕು, ಇಂಥವ್ರಿಂದನೇ ನಾನು ನೀರ್ ಹಾಕ್ಸ್ಕೋಬೇಕು, ಇಂಥವ್ರಿಂದನೇ ಅಭಿಷೇಕ ಮಾಡ್ಕೋಬೇಕು, ಇಂಥವ್ರಿಂದನೇ ನಾನು ಕಸ ಗುಡಿಸ್ಕೋಬೇಕು, ಎಲ್ಲವೂ ನಿಶ್ಚಿತವಾಗಿರುತ್ತೆ. ಅದಾದ್ಮೇಲೆ ನನಗೆ ಈ 105ನೇ ಮಠ ದರ್ಶನ ಆದ್ರೂ ಕೂಡ ಮತ್ತಷ್ಟು ಹಂಬಲ, ಮತ್ತೆ ಎಷ್ಟು ಮಾಡ್ಬೇಕು, ಜೀವನದ ಪೂರ್ತಿ ನಾನು ರಾಯರ ಮಠ ದರ್ಶನ ಪ್ರತಿಯೊಂದು ಮಠದಲ್ಲೂ ನಾನು ಕೇಳೋದು ಇಷ್ಟೇನೆ. ಈಗೇನು ವಾರಕ್ಕೆ ಒಂದಿವಸ ನನ್ನ ಸೇವೆಯನ್ನ ತಗೊಂತಿದ್ದೀರಾ, ವಾರದ 7 ದಿವಸ ಕೂಡ ನಿಮ್ಮ ಸೇವೆಯಲ್ಲಿ ತಗೊಳ್ಳಿ ಅಂದಾಗ ರಾಯರು ಆಗ್ಲೇ ಸೂಚನೆ ಕೊಟ್ಟಾಗಿದೆ. ಅದರ
ಅಧಿಕೃತವಾಗಿ ನಾನು ಇಷ್ಟಲ್ಲೇ ನಾನು ನಿಮಗೆ ತಿಳಿಸ್ತೇನೆ. ಹಾಗಾಗಿ ಜಪಾಲಯ ಎಂಬಂತಹ ಮಂದಿರವನ್ನ ಕಟ್ಟಲಿಕ್ಕೆ ಆ ರಾಯರ ಪ್ರೇರಣೆಯಾಗಿದೆ. ಅದು ಕೂಡ ಶೀಘ್ರದಲ್ಲೇ ಅಧಿಕೃತವಾಗಿ ನಿಮಗೆ ತಿಳಿಸ್ತೇನೆ. ಆದ್ದರಿಂದ ರಾಯರ ನಾಮ ಜಪ ಬಿಡಲೇಬೇಡಿ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತ ಜಪದಲ್ಲಿ ಪ್ರತಿಯೊಂದು ಅಡಗಿದೆ, ವಿಶ್ವವೇ ಅಡಗಿದೆ. ಅದರಲ್ಲಿ ನೀವು ಮುಳುಗ್ಬೇಕಷ್ಟೇ. ಆಮೇಲೆ ರಾಯರು ತೇಲಿಸಿ ನಿಮ್ಮನ್ನು ಮೇಲೆತ್ತ ಇರ್ತಾರೆ. ಇನ್ನೊಬ್ರು ಭಕ್ತಾದಿಗಳು ಇಬ್ಬರಿದ್ದಾರೆ. ಒಬ್ರು ಆರ್ ಶ್ರೀನಿವಾಸ್ ಅಂತ ರೇಷ್ಮೆ ಅಪರ ನಿರ್ದೇಶಕರು ರೇಷ್ಮೆ ಇಲಾಖೆ ಸಂಬಂಧ ನಿವೃತ್ತಿ ಹೊಂದಿದ್ದಾರೆ. ಅವರು ಕಾರಣಾಂತರಿಂದ ಬರಕ್ಕಾಗಲಿ. ಅವರು ರಾಯರು ಭಕ್ತರೆ. ಅವ್ರ ಕಾರಣಾಂತರಿಂದ ಬರಕ್ಕಾಗಲಿ, ಹೆಲ್ತ್ ಪ್ರಾಬ್ಲಮ್ ಇಂದ ಸ್ವಲ್ಪ ಆರೋಗ್ಯ ಇದಾಗಿದೆ. ಅವ್ರ ಫ್ರೆಂಡ್ ಒಬ್ರು ರಾಘವೇಂದ್ರ ಅಂತಿದ್ದಾರೆ. ಅವ್ರು ಬಂದಾರೆ. ಅವ್ರ ಕುಟುಂಬಕ್ಕೂ ರಾಯರೆಲ್ಲ ಅನುಗ್ರಹ ಮಾಡಿ ಸಮೇತ ಎಲ್ಲ ಬಂದಿದ್ದಾರೆ. ಅವರು ಅನುಗ್ರಹ ಮಾಡ್ಲಿ. ಇಲ್ಲಿ ಫಸ್ಟ್ ಟೈಮ್ ನಾವು ಬಂದಾಗೆ ಮಠ ಇಷ್ಟೊಂದು ಇದಾಗಿದ್ದಿಲ್ಲ, ಚಿಕ್ಕದಾಗಿತ್ತು. ಇಲ್ಲಿ ನಾವು ಬಂದ್ಮೇಲೆ ಒಂದೊಂದೇ ರಾಯರ್ ಮಾಡ್ಕೊಂತ ಬಂದ್ರು. ಇವಾಗ 2 ಫ್ಲೋರ್ ಆಗಿದೆ. ಸುಮಾರು ಜನ, ಮೊದಲೆಲ್ಲ ಬರೀ 2-3 ಜನ ಬರ್ತಾ ಇದ್ರು ಅಷ್ಟೇ ಹೊತ್ತು. ನಂತರ ಬರ್ತಾ ಜಾಸ್ತಿ ಜನ ಆಯ್ತು. ನಾವು ಬಂದಾಗೆ ಫಸ್ಟ್ ಗುರುವಾರ ಪ್ರಸಾದ ಮಾಡ್ತಾ ಇದ್ವಿ. ಜಸ್ಟ್ 1/4 kg ಇಂದ ಅರ್ಧ kg ಪ್ರಸಾದ ಮಾಡಿ ಕೊಡ್ತಾ ಇದ್ವಿ. ಇವತ್ತು 5-6 kg ತನಕ ಪ್ರಸಾದ ಹೋಗುತ್ತೆ. ಅಂದ್ರೆ ಅಷ್ಟು ಜನ ರಾಯರ್ ನಂಬಿ ಬಂದಿದ್ದಾರೆ. ಅಷ್ಟು ಜನರಿಗೆ ಒಳ್ಳೇದಾಗಿದೆ. ಒಬ್ಬೊಬ್ಬರಿಗೆ ಅವ್ರವ್ರೇ ಕೆಲಸ ಆದ್ಮೇಲೆ ಅವ್ರವ್ರೇ ನಂಗೆ ಫೋನ್ ಮಾಡಿ ಹೇಳ್ತಾರೆ, ಗುರುಗಳೇ ಇಂತ ಕೆಲಸ ಆಯ್ತು, ಗುರುಗಳೇ ಇಂತ ಕೆಲಸ ಆಯ್ತು ಅಂತೇಳಿ ಅವರೇ ಹೇಳ್ತಾರೆ. ಅವ್ರು ಬಂದ್ಮೇಲೆ ಅವ್ರು ಇದ್ದಷ್ಟು ಅವ್ರು ಏನ್ ಮಾಡ್ತಾರೆ ಇಷ್ಟೆಲ್ಲ ಮಾಡಿದ್ವಿ, ಇನ್ನು ಮುಂದೆ ಮಾಡ್ಬೇಕು ಅನ್ನೋ ಅನಿಸಿಕೆ ಅಷ್ಟೇ. ಏನಿದ್ರು ಜನರು ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವಜನೋ ಸುಖಿನ ಭವಂತು. ಯಾರ್ಯಾರಿಗೆ ಏನ್ ಕೊಟ್ಟಿಲ್ಲ ದೇವ್ರು ಎಲ್ಲರಿಗೆ ರಾಯರು ಕೊಡ್ತಾರೆ. ಪ್ರತಿಯೊಬ್ರು ಕಷ್ಟ ಕಾರ್ಪಣ್ಯ ಎಲ್ಲ ನಿವಾರಿಸ್ತಾರೆ. ಆದ್ರೆ ನಂಬಿ ಕೆಟ್ಟವರಿಲ್ಲ ಗುರುರಾಯ ಅಂತ ಹೇಳಿ ಅನ್ಕೊಂಡು ಬಂದ ತಕ್ಷಣ ನಿಮ್ದೆಲ್ಲ ಕೆಲಸ ಆಗುತ್ತೆ. ಫಸ್ಟ್ ಬಂದು ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ, ಎಲ್ಲೇ ಹೋಗ್ರಿ, ನಿಮ್ಗೆ ನೆಮ್ಮದಿ ಸಿಗೋದು ರಾಘವೇಂದ್ರ ಸ್ವಾಮಿ ಮಠ ಮಾತ್ರ. ನೀವು ಬಂದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ 10 ನಿಮಿಷ ಕೂತು ಹೋಗಿ ನಿಮ್ಗೆ ನೆಮ್ಮದಿ ಸಿಗುತ್ತೆ. ಇದು ಮಾತ್ರ ಗ್ಯಾರಂಟಿ. ಬಂದು ಅನ್ಬೋದು. ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇಲ್ಲಿ ಅನುಭವವೇ ನಮಗೆ ಮುಖ್ಯ. ರಾಯರನ್ನ ನಂಬಿದವರು ಯಾರು ಹಿಂದೆ ಹೋಗೇ ಇಲ್ಲ ಅಂತ ನಾವು ಹೇಳ್ಬೋದು. ಅವ್ರನ್ನ ನಂಬಿ ನಾವು ಬಹಳನೇ ಮುಂದುವರೆದಿದ್ದೀವಿ. ಈ ಕಲ್ಪವೃಕ್ಷ ಅಂತೇಳಿ ನಾವು ಮಾಡ್ಕೊಂಡಿವಿ. ಕಲ್ಪವೃಕ್ಷ ಯಾವ ರೀತಿಯಾಗಿ ಬೆಳೀತಾ ಇದೆಯೋ, ತೆಂಗಿನ ಮರ ಯಾವ ತರ ಬೆಳೆದು ಫಲ ಕೊಡುತ್ತೋ ಅದೇ ರೀತಿಯಾಗಿ ಸರ್ವ ಜನರಿಗೂ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವುದೇ ತೆರನಾದಂತ ತೊಂದರೆ ಇಲ್ಲದೆ ಬಂದು 1 ನಿಮಿಷ 1 ಗಳಿಗೆ ನಮಸ್ಕಾರ ಹಾಕಿ ಹೋಗಿದ್ದಾರೆ ಅಂದ್ರೆ ಅವರೆಲ್ಲಾ ಕಷ್ಟ ಕಾರ್ಪಣ್ಯಗಳೆಲ್ಲ ಈಡೇರಿಸುವಂತಹ ಮಹಾನುಭಾವರು, ಗುರು ಸಾರ್ವಭೌಮರು. ಅವರನ್ನ ನಂಬಿದಂತ ಜನರಿಗೆ ಯಾವುದೇ ತರನಾದಂತ ತೊಂದರೆ ಇಲ್ಲ ಅಂತ ನಾನು ಹೇಳ್ಬೋದು. ನಾವು ಇಲ್ಲಿ ಬಂದಾಗ ಪ್ರಾರಂಭದಲ್ಲಿ ಏನೂ ಇರ್ಲಿಲ್ಲ, ಇದೆಲ್ಲ ಏನೂ ಇರ್ಲಿಲ್ಲ. ಎಲ್ಲ ಭಕ್ತಾದಿಗಳ ಒಂದು ಸಹಾಯದಿಂದಲೇ ಇಷ್ಟ್ರ ಮಟ್ಟಕ್ಕೆ ಬಂದಿದೀವಿ. ಇನ್ನು ಬಹಳನೇ ಇಂಪ್ರೂವ್ ಆಗ್ಬೇಕು. ಆ ರಾಯರು ಮಾಡಿಸ್ಕೊಂತಾರೆ. ನಾನ್ ಇಂಪ್ರೂವ್ ಆಗ್ಬೇಕು ಅಂತ ಅಂದ್ರೆ ಅಲ್ಲ, ರಾಯರ ಮನಸ್ಸಿಗೆ ಬಂದ್ರೆ 1 ಕ್ಷಣ ಮಾತ್ರದಲ್ಲೇ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಇಷ್ಟ್ರ ಮಟ್ಟಕ್ಕೆ ಬಂದಿದೆ, ಬಹಳ ಇಂಪ್ರೂವ್ ಆಗಿದೆ. ಇಲ್ಲಿ ಫಸ್ಟ್ ಏನಿರ್ಲಿಲ್ಲ, ಬರೀ ರಾಯರ್ ಮಾತ್ರ ಇದ್ರು. ಆ ಕಡೆ ವಿಘ್ನೇಶ್ವರ, ಇಡಗುಂಜಿ ಗಣೇಶ, ಈ ಕಡೆ ಮಹಾಲಕ್ಷ್ಮಿ, ಇಷ್ಟೇ ಇತ್ತು. ಭಕ್ತಾದಿಗಳ ಒಂದು ಸಹಾಯದಿಂದ ಈ ಮಟ್ಟಕ್ಕೆ ಬಂದಿದೆ. ಇನ್ನು ಬಹಳ ಇಂಪ್ರೂವ್ ಆಗ್ಬೇಕು. ಬನ್ನಿ, ರಾಯರ್ನ ನಂಬಿ ಬನ್ನಿ. ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಅವರ ಸನ್ನಿಧಿಗೆ ಒಪ್ಪಿಸಿ ಅವರು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಪರಿಹಾರ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ನಮಗೂ ಇದುವರೆಗೂ ಯಾವುದೇ ತೊಂದರೆ ಇಲ್ಲದೆ ನಾವು ಇದೀವಿ. ರಾಯರನ್ನ ನಂಬಿ ಬದುಕ್ತಾ ಇದೀವಿ. ಇನ್ ಮುಂದೆನೂ ಬದುಕ್ತೀವಿ. ಸಾಧ್ಯವಾದಷ್ಟು ನಮ್ಗೆ ಸೇವೆ ಮಾಡಕ್ಕೆ ನಮಗ್ ಶಕ್ತಿ ಕೊಡ್ಲಿ. ಎಷ್ಟು ಶಕ್ತಿ ಸಾಧ್ಯವಾಗುತ್ತೋ ಅಷ್ಟು ನಾವು ರಾಯರ ಒಂದು ಸೇವೆಯನ್ನ ಮಾಡೋದಕ್ಕೆ ನಾವು ಇಷ್ಟಪಡ್ತೀವಿ. ನಾವು ಮತ್ತೆ ನಮ್ಮ ಯಜಮಾನ್ರು ರಾಮಮೂರ್ತಿ ಅವರಂತ ಅವ್ರು ಇಲ್ಲಿ ಪೂಜೆ ಮಾಡ್ಕೊಂಡೇ ಇದ್ದಾರೆ. ಈ ಸುತ್ತಮುತ್ತ ಗ್ರಿಲ್ಲು ಇದೆಲ್ಲ ಸತೀಶ್ ಅಂತೇಳಿ
ಇದರಿಂದ ಯಾವುದು ನಾಗರಬಾವಿ ಅವರು ತುಂಬಾನೇ ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಣ್ಣಾರಾವ್ ಸರ್ ಅವರು ಕೂಡ ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೇ ತರ ಸುಮಾರು ಜನ ಭಕ್ತಾದಿಗಳು ಇದ್ದಾರೆ. ಅವರು ನಮಗೆ ಆರಾಧನೆ ಟೈಮ್ನಲ್ಲಾಗ್ಲಿ ಮತ್ತೆ ಬೇರೆ ಟೈಮ್ನಲ್ಲಾಗ್ಲಿ ಸಹಾಯ ಮಾಡ್ತಾರೆ. ನಾವಿಲ್ಲಿ ಕಂಪಲ್ಸರಿಯಾಗಿ ವರ್ಧಂತಿ ಮಾಡ್ತೀವಿ, ರಾಯರ ವರ್ಧಂತಿ. ಆಮೇಲೆ ರಾಯರ ಆರಾಧನೆ 4 ದಿನ ಮಾಡ್ತೀವಿ. ಒಂದು ಗೋ ಪೂಜೆ ಮಾಡ್ತೀವಿ, 3 ದಿನ ಆರಾಧನೆ ಮಾಡ್ತೀವಿ. 3 ದಿನಕ್ಕೂ ಅನ್ನ ಸಹಾಯ ಎಲ್ಲ ಮಾಡ್ತಾರೆ. ಸತೀಶ್ ಅವರು ಅಷ್ಟೇ ಯಾವಾಗ್ಲೂ ಬರ್ತಾನೆ ಇರ್ತಾರೆ. ಅಣ್ಣಾರಾವ್ ಸರ್ ಅವರು ಅಷ್ಟೇ ತುಂಬಾ ಸಲನೆ ಬಂದಿಲ್ಲಿ ಸಹಾಯ ಮಾಡ್ತಾರೆ. ಆಮೇಲೆ ರಾಘವೇಂದ್ರ ಅಂತ ಇಂಜಿನಿಯರ್ ಇದ್ದಾರೆ, ಅವರು ಅಷ್ಟೇ ಪ್ರತಿ ವರ್ಷನೂ ಆರಾಧನೆಗೆ ವರ್ಧಂತಿಗೆ ಅವರು ಅನ್ನದಾನಕ್ಕೆ ಎಲ್ಲಾ ರೀತಿಯಾದಂತಹ ರೇಷನ್ ಕೊಡಿಸ್ತಾರೆ. ಆಮೇಲೆ ಏನ್ ಬೇಕು ಅಂದ್ರೂ ಪಾಪ ನಾವು ಅವ್ರು ಇಲ್ಲ ಅನ್ನಲ್ಲ, ಅಷ್ಟೊಂದು ಸಹಾಯ ಮಾಡ್ತಾರೆ. ಅಣ್ಣಾರಾವ್ ಸರ್ ಅವರು ಅಷ್ಟೇ ಯಾವಾಗ ನಾವು ಒಂದು ಫೋನ್ ಹಾಕಿ ಸರ್ ನಮ್ಗೆ ಇಂಥದ್ದಿಲ್ಲ, ರಾಯರಿಗೆ ಇಂಥದ್ದು ಬೇಕು, ಮಡಿ ಬೇಕು, ಹೂ ಬೇಕು, ಹಣ್ಣು ಬೇಕು, ಅಥವಾ ಒಂದು ನೈವೇದ್ಯ ಮಾಡಿಸ್ಬೇಕು, ನೀವು ಬಂದ್ರೆ ನಮಗೆ ಸಹಾಯ ಆಗುತ್ತೆ ಅಂದ ತಕ್ಷಣ ಇವರು ಮರುದಿನ ಇಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಇವರೇ ಒಂದು ಸೆಕೆಂಡ್ ರಾಯರು ಅಂತ ನಾವು ಹೇಳ್ಬೋದು. ಅಂದ್ರೆ ಅವರಿಗೆ ರಾಯರು ಮನ್ಸು ಪ್ರೇರಣೆ ಕೊಡ್ತಾರೆ ಮಾಡ್ಬೇಕು ಅಂತ. ಅದೇ ಮುಖ್ಯ. ರಾಯರು ಯಾರ್ಯಾರಿಗೆ ಏನೇನ್ ಪ್ರೇರಣೆ ಮಾಡ್ತಾರೋ ಅದ್ರ ಪ್ರಕಾರನೇ ಅವ್ರು ನಡೆಸ್ಕೊಂತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಚಿಂತಲ್ಪಲ್ಲಿ ರಾಘವೇಂದ್ರ ಅಂತ. ರಾಯರ ಹೆಸರು ಇಟ್ಕೊಂಡಿದ್ದೀರಾ? ನಮ್ದು ಹಿಂಗಾಗಿ ನಮ್ಮ ಅಣ್ಣಾರಾವ್ ಸರ್ ಅವರು ಪರಿಚಯ ಆಯ್ತು. ಆಲ್ಮೋಸ್ಟ್ ನಮ್ಗೆ 1 ವೀಕಿಂದಾನೇ ಅವ್ರಿಗೆ ತುಂಬಾ ಪರಿಚಯ ಆಯ್ತು. ಅವ್ರ ಕ್ಲೋಸ್ ಫ್ರೆಂಡ್ ಶ್ರೀನಿವಾಸ್ ಅಂತ. ಸೊ ಆಲ್ಮೋಸ್ಟ್ ಅವ್ರಿಗೆ ಅಸೋಸಿಯೇಷನ್ 42 ಇಯರ್ಸ್ ಇಂದ ಅವರು ಅಸೋಸಿಯೇಷನ್ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಹಿಂಗಾಗಿ ಅವರಿಂದ ನನಗೂ ಒಂದು ಸೇವೆ ಮಾಡೋ ಭಾಗ್ಯ ಸಿಕ್ತು. ಸೊ ಅಣ್ಣಾರಾವ್ ಬಗ್ಗೆ ನಾನು ತುಂಬಾ ನೋಡಿದ್ದೀನಿ. ಪಾಪ ತುಂಬಾ ನಾನು ನೋಡ್ದಂಗೆ ತುಂಬಾ ರಾಯರ ಸೇವೆ ಮಾಡ್ತಾ ನಿರತರಾಗಿದ್ದಾರೆ. ತಮ್ಮ ಜೀವನ ಪೂರ್ತಿ ಎಲ್ಲ ರಾಯರಿಗೆ ಮುಡುಪಾಗಿಟ್ಟಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚು ಶಕ್ತಿ ಕೊಡ್ಲಿ ಅಂತ ನಾನು ರಾಯರನ್ನ ಬೇಡ್ಕೊಳ್ತೀನಿ. ನನ್ನಲ್ಲಾಗಿದ್ದ ಕೈಯಲ್ಲಾಗಿದ್ದ ಸಹಾಯ ನಾನು ಮುಂದೆ ಬಂದು ಮಾಡೋಣ ಅಂತ ಅಪೇಕ್ಷೆ ನಂದು. ರಾಯರ ಆಶೀರ್ವಾದ. ನಮಸ್ತೆ, ನಾರಾಯಣಗೌಡ ಅಂತ. ನಾವು ಸುಮಾರು 20 ವರ್ಷದ ಕೆಳಗಡೆ ಈ ಮಠ ಮಾಡಿದಾಗ ಚಿಕ್ಕದೊಂದು ಗುಡಿ, ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಈ ಮಠ ಮಾಡೋದು ಚೆನ್ನಾಗಿ ನಡೀತಿದ್ದ. ಆಮೇಲೆ ನಮ್ಮ ರಾಮಮೂರ್ತಿಯವರು ಆಗಮಿಸಿ ಈ ಮಠಕ್ಕೆ ದೊಡ್ಡದಾಗಿ ಬೆಳೆಸಿದ್ದಾರೆ. ಈ ಕ್ಷೇತ್ರದ ಮಹಿಮೆ ನಮ್ಮ ತಾತ ಹೇಳ್ತಾ ಇದ್ರು, ಈ ಕ್ಷೇತ್ರದಲ್ಲಿ ಕಾಮಧೇನುಗಳು ಸಂಜೆ ಆದಮೇಲೆ ಬಂದು ವಾಸ ಮಾಡ್ತಿದ್ದ ಜಾಗ, ಅಂಥ ಪುಣ್ಯವಾದ ಜಾಗ ಇದು. ಆ ಪುಣ್ಯವಾದ ಜಾಗದಲ್ಲಿ ರಾಯರು ನೆಲೆಸಿದ್ದಾರೆ. ಅದಕ್ಕೆಲ್ಲ ಕಾರಣ ರಾಯರ ಮಹಿಮೆ. ಮತ್ತು ರಾಮಮೂರ್ತಿಯವರು ಚೆನ್ನಾಗಿ ಮಠ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಕ್ಷೇತ್ರದ ಮಹಿಮೆ ಭಾಳ ಇದೆ. ದಯವಿಟ್ಟು ಎಲ್ಲ ಕ್ಷೇತ್ರಕ್ಕೆ ದರ್ಶನ ಮಾಡಿ. ನಮಸ್ತೆ, ನನ್ನ ಹೆಸರು ವೀರಭದ್ರಾಚಾರ್ ಅಂತ. ಏನೂ ಇರಲಿಲ್ಲ, ನಮಗೋಸ್ಕರ ಏನೂ ಇರಲಿಲ್ಲ. ಒಂದೇ ಒಂದು ಟ್ರ್ಯಾಕ್ಟರ್ ಇತ್ತು. ಈ ಸನ್ನಿಧಿಗೆ ಬಂದ ಮೇಲೆ ಇವತ್ತು 4-6 ಜನಕ್ಕೆ ಕಾಣೋ ಥರ ಆಗಿದ್ದೀವಿ. ಟ್ರ್ಯಾಕ್ಟರ್ ಮಾಡಿದ್ದೀವಿ, JCB ಮಾಡಿದ್ದೀವಿ. ಕ್ಷೇತ್ರ ಮಹಿಮೆ ಚೆನ್ನಾಗಿದೆ. ಆಮೇಲೆ ಊರಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗೂ ಸಹ ಆಗಿದ್ದೇವೆ. ರಾಯರು ಏನೋ ಕಷ್ಟ ಅಂತ ಬಂದಾಗ ರಾಯರು ಮುಂದೆ ನಮಸ್ತೆ, ಅದೆಲ್ಲ ಕಷ್ಟ ತೀರ್ತದೆ. ಥರ ಏನೋ ಬಂದರೆ ಇರೋ ಕಷ್ಟನೆಲ್ಲ ತೀರೋಯ್ತದೆ, ಅದಂತೂ ಹೇಳ್ಬೋದು. ಈ ಕ್ಷೇತ್ರದ ಮಹಿಮೆ ಕಲ್ಪವೃಕ್ಷ ಅಂತ ಏನೈತೆ ಕ್ಷೇತ್ರ, ಅದು ಹೇಳಿಕೊಟ್ಟ ರಾಯರ ಹೇಳಿ ಇಟ್ಟ ಆಗಿದೆ ಕ್ಷೇತ್ರ. ಇನ್ನು ಬಿಟ್ಟು ಏನು ಹೇಳಕ್ಕಾಗಲ್ಲ, ಅಷ್ಟು ಮನ್ತುಂಬಿ ಮಾತಾಡ್ಬೋದು.
ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.